ಇನ್ನು ಇಡೀ ಬೆಳಗಾವಿನೇ ಒಂದು ರೀತಿ ಕಾಂಗ್ರೆಸ್ ಈ ಮಹಾಧಿವೇಶನವನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಕಂಡಲ್ಲಿ ಬ್ಯಾನರ್ಗಳು, ಲೈಟಿಂಗು, ದೀಪಾಲಂಕಾರ ಇತ್ಯಾದಿ ಇತ್ಯಾದಿ. ಅಂಥ ಒಂದು ಬ್ಯಾನರ್ನಲ್ಲಿ ಹಾಕಿದ್ದ ಭಾರತದ ನಕ್ಷೆ ಹುಡುಕಿದ್ರೆ ಅನೇಕ ಕಡೆ ಸಿಗುತ್ತಿದ್ದು. ಬಹಳ ಜನ ಮೈಮರೆವಿನಿಂದ ಎಡವಟ್ಟು ಮಾಡಿಬಿಡ್ತಾರೆ. ಭಾರತದ ನಕಾಶೆ ನಮ್ಗೆ ಗೊತ್ತದು ಏನು ಅಂತ. ನಾವು ತೋರಿಸುವ ಭಾರತದ ನಕಾಶೆ, ನಮ್ಮ ಭಾರತ ಹೆಂಗಿದೆ ರೀ, ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಅಂತ. ಆದರೆ ಅದೇ ಪಾಕಿಸ್ತಾನದವರು ಭಾರತದ ನಕಾಶೆ ಹೆಂಗೆ ಬರೀತಾರೆ? ಅವರು ಜಮ್ಮು ಕಾಶ್ಮೀರ ತಮ್ಮ ಕಡೆ ಸೇರಿಸ್ಕೊಂಡು ಬರೀತಾರೆ ಪಾಕಿಸ್ತಾನದವರು. ನೀವು ಪಾಕಿಸ್ತಾನದಲ್ಲಿ ಹೋಗಿ ಭಾರತದ ನಕಾಶೆ ತೋರಿಸಿದ್ರೆ ಇಡೀ ಜಮ್ಮು ಕಾಶ್ಮೀರ ಇರೋದಿಲ್ಲ, ನಮ್ಮದು ಅಂತಾರೆ ಅವರು. ಚೀನಾಕ್ಕೆ ಹೋಗಿ ಭಾರತದ ನಕಾಶೆಯನ್ನು ನೋಡಿದ್ರೆ ಅವರು ಅಕ್ಸೈ ಚಿನ್ನನ್ನು ತಮ್ಮ ಕಡೆ ಸೇರಿಸ್ಕೊಂಡು, ಅರುಣಾಚಲ ಪ್ರದೇಶ ತಮ್ಮ ಕಡೆ ಸೇರಿಸ್ಕೊಂಡು ಇದಷ್ಟೇ ಭಾರತ ಅಂತ ಕೊಡ್ತಾರೆ. ಹಾಗೆ ಭಾರತದ ನಕಾಶೆಯನ್ನು ನಾವೆಲ್ಲಾದರೂ ರಿಪ್ರೆಸೆಂಟ್ ಮಾಡುವಾಗ ನಾವು ನಮ್ಮ ನಕಾಶೆಯನ್ನು ಕೊಡ್ತಾ ಇದ್ದೀವ, ಪಾಕಿಸ್ತಾನದವ್ರು ತೋರಿಸೋ ನಕಾಶೆಯನ್ನು ಕೊಡ್ತೀವ, ಚೀನಾದವ್ರು ತೋರಿಸೋ ನಕಾಶೆಯನ್ನು ಕೊಡ್ತೀವ? ಇಂಪಾರ್ಟೆಂಟ್ ಅಲ್ವಾ? ಸ್ವಲ್ಪ ಪ್ರಜ್ಞೆ ಇದ್ದರೆ ಮೈಮೇಲೆ ಖಬರಿದ್ರೆ ಗೊತ್ತಾಗ್ಬಿಡ್ತೀವಿ ಯಾವುದು ಇದೆ ಅಂದರೆ. ಕಾಶ್ಮೀರನ ಹೆಂಗೆ ತೋರಿಸ್ತೀರಿ ನೀವು ಅಂತ. ಇಲ್ಲದ ಯಾರೋ ಪುಣ್ಯಾತ್ಮ ಹಿಂಗೆ ಹುಡುಕಿರ್ತಾರೆ, ಮುಂದೆ ಬಂದಿರುತ್ತೆ, ಡೌನ್ಲೋಡ್ ಮಾಡಿ ಹೊಡಿರಲ್ಲ ಪ್ರಿಂಟು ಅಂತ ಹೊಡೆಸಿರ್ತಾರೆ. ಗಾಂಧಿ ಭಾರತ ಅನ್ನುವ ಪ್ರೋಗ್ರಾಮ್ ಹೆಸರಿಟ್ಕೊಂಡು ನಕಾಶೆ ಪಾಕಿಸ್ತಾನ ಮತ್ತು ಚೀನಾ ತೋರಿಸೋ ನಕಾಶೆ ತೋರಿಸಿದ್ದಾರೆ. ಅರ್ಧ ಕಾಶ್ಮೀರನೇ ಇಲ್ಲ ಇದರಲ್ಲಿ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇಲ್ಲ, ಅಕ್ಸೈ ಚಿನ್ ಇಲ್ಲ. ಪ್ರಿಂಟ್ ಹಾಕಿಸಿ ಬಡ್ಸಿರೋ ಒಂದು ದೊಡ್ಡದೊಂದು ನಕಾಶೆನ. ಇದನ್ನು ಅನೇಕರು ಖಂಡಿಸಿದರು. ಸಹಜ, ಪ್ರತಿಯೊಬ್ಬ ಭಾರತೀಯನು ಇದನ್ನು ವಿರೋಧಿಸಬೇಕು. ವಿರೂಪಗೊಂಡ ಭಾರತದ ನಕಾಶೆ ಸಹಿಸ್ಕೋಬಾರ್ದು ಇದನ್ನು. ಹಂಗಂತೇನು ಯಾರೋ ಬೇಕು ಅಂತ ಮಾಡಿದರು ಅಂತ ಹೇಳೋದಿಲ್ಲ ನಾನು. BJPಯವರು ಮೊಸರಲ್ಲಿ ಕಲ್ಲು ಹುಡುಕಕ್ಕೆ ಹೋಗ್ತಾರೆ ಅಂತ ಮಾತಾಡೋದಕ್ಕೆ ಹೋಗಿ ಇಂಗ್ಲೀಷ್ನಲ್ಲಿ ಏನೇನೋ ಹೇಳಿದರು KPCC ಅಧ್ಯಕ್ಷರು ಅದರ ಬಗ್ಗೆ. ಬಟ್ ತಕ್ಷಣ ತೆಗ್ಸಿದ್ರು. ನಮ್ಮ ಗಮನಕ್ಕೆ ಬಂತು, ನಾವು ತೆಗ್ಸಿದ್ದೀವಿ. ಮೊಸರಲ್ಲಿ ಕಲ್ಲು ಹುಡುಕಬೇಡಿ ಅಂತ ಹೇಳಬೇಕಾಗಿತ್ತು. ಅದೇನೋ ಪುಟ್ಟಿಂಗ್ ಸ್ಟೋನ್ ಇನ್ ಕರ್ಡ್ ಅಂತ ಹಂಗೇನೋ ಅಂದಿದ್ದಾರೆ. ಒಂದು DK ಶಿವಕುಮಾರ್ DCM ಮಾತಾಡಿದ್ದಾರೆ, KPCC ಅಧ್ಯಕ್ಷರು. ಅಶೋಕ್, DK ಸುರೇಶ್ ಮಾತಾಡಿದ್ದಾರೆ, ವಿಜೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನು ನಮ್ಗೆ ಗೊತ್ತಾಯಿತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು. ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಈ ದೇಶವನ್ನು ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನು ಮುಂದುವರಿಸ್ತದೆ. ಟ್ರೈ ಟು ಜಸ್ಟ್ pick a small this one stone in the curd milk. Everything is perfect. We have done according to the Indian traditions and the values and the custom of those days. But from Gandhi ji to attacking, they are saying it is a known mistake by them. BJP is there to attack us. They can't digest. There is no medicine for jealousy. Let them do what they want. We will do whatever we want. ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್. ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದ್ರು. ಈಗ ಆ ಭಾರತವನ್ನೇ ಒಡೆಯುವಂತ, ಭಾರತದ ಭೂಪಟವನ್ನೇ ಇವರು ವಿಚಿತ್ರ ಮಾಡಿರುವಂತದ್ದು. It is special event. Everybody has to support it. Finding a fault is very easy. Doing things is very difficult. Let them support us. ಇಲ್ಲಿ ಭಾರತದ ಮುಕುಟವನ್ನೇ ತೆಗೆದಾಕ್ತಕ್ಕಂತ ಕೆಲಸ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು. ಇವತ್ತು ಆ ಒಂದು ಪ್ರದೇಶವನ್ನು ಕೂಡ ಒಂದು ರೀತಿ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅದನ್ನು ಕೂಡ ಇವರೇ ಆಗ್ಲೇ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಂತ ಈಗಾಗಲೇ ಕಾಣ್ತಾ ಇದೆ. ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹಲವಾರು ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದ ಯಾವುದೇ ಪ್ರದೇಶದ 1 ಇಂಚು ಜಾಗವನ್ನು ಕೂಡ ನಾವು ಪಾಕಿಸ್ತಾನಕ್ಕಾಗ್ಲಿ ಚೈನಾಕ್ಕಾಗ್ಲಿ ಯಾರು ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನ ಹಲವಾರು ಬಾರಿ ಹೇಳಿದ್ದಾರೆ. ಆದ್ರೆ ಇನ್ನು ನಾಳೆಯ ಸಮಾವೇಶದಲ್ಲಿ ಅಮಿತ್ ಶಾ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. 12 ಸೆಕೆಂಡಿನ ವಿಡಿಯೋನ ಅವತ್ತೇ ಕಾಂಗ್ರೆಸ್ನವರು ಪೋಸ್ಟ್ ಮಾಡಿದ್ರು. ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಹೆಸರನ್ನು ಹೇಳೋದು. ಅಂಬೇಡ್ಕರ್ ಇಷ್ಟೇ ಸಲ ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರು ನೀವು ಅನ್ನೋ ಅರ್ಥದಲ್ಲಿ ಅಮಿತ್ ಶಾ ಹೇಳಿದರು. ಅಮಿತ್ ಶಾ ಎಕ್ಸಾಕ್ಟ್ಲಿ ಏನು ಹೇಳಿದರು ಅನ್ನೋದನ್ನು 1 ನಿಮಿಷ 28 ಸೆಕೆಂಡಿನ ಇನ್ನೊಂದು ವಿಡಿಯೋನ BJPಯವರು ಹಾಕಿದ್ರು. ನಾಳೆ ಈ ವಿಷಯ ಚರ್ಚೆಗೆ ಬರುತ್ತೆ. ಇವತ್ತೇ ಇದೊಂದು ಪ್ರಿಯಂಪ್ಟಿವ್ ಅಟ್ಯಾಕ್ ಥರ ಇದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು, ಅಶೋಕ್ ಅವರು
ಕಾಂಗ್ರೆಸ್ನವ್ರು ಅಂಬೇಡ್ಕರ್ರಿಗೆ ಏನೇನು ಮಾಡಿದ್ರು ಅಂತ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಅದನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಸಾಧನೆಗಳನ್ನ ಸರ್ಕಾರದ ಒಳಗೆ ಮಾಡ್ತಾ ಬಂದ್ರು. ಸಂವಿಧಾನವನ್ನು ಕೂಡ ರಚನೆ ಮಾಡಿಕೊಟ್ರು. ಅವ್ರು ಯಾಕೆ ರಾಜೀನಾಮೆ ಕೊಡಬೇಕಾಯ್ತು? ಅವರನ್ನ ಯಾವುದೇ ಕಾರಣಕ್ಕೆ ಸಹಿಸಿಕೊಳ್ಳಲಿಕ್ಕೆ ಆಗಿನ ಪ್ರಧಾನಮಂತ್ರಿ ನೆಹರು ಅವರಿಗೆ ಆಗಲಿಲ್ಲ. ಅನೇಕ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋದಾಗ ಅವರನ್ನು ವಿರೋಧ ಮಾಡ್ತಾರೆ ಕಾಂಗ್ರೆಸ್ನವರೆಲ್ಲ. ಆ ಕಾರಣಕ್ಕೆ ಮನನೊಂದು ಇಂಥ ವ್ಯವಸ್ಥೆ ನನಗೆ ಬೇಕಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಸಾಕಿ ಹೊರಗಡೆ ಬರ್ತಾರೆ. ಕರ್ನಾಟಕದಲ್ಲಿ ಇರೋವರೆಗೂ ಸ್ವಲ್ಪ ಸರಿ ಇದ್ರು. ಡೆಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಸೊಟ್ಟಗಾಗ್ಬಿಟ್ಟವರು. ಅದು ವಯಸ್ಸಿನ ಕಾರಣವೋ ಪಾಪ ಅವ್ರ ಹಿಂದ್ಗಡೆ ತೊಗಲು ಬೊಂಬೆ ಅಂತ ನಾಟಕ ಬರೋದು. ಇವ್ರು ನಿಂತ್ಕೊಂಡ್ರೆ ಹಿಂದ್ಗಡೆ ತೊಗಲು ಹಿಂಗ್ ಆಡಿಸಿದ್ರೆ ಆ ಕೈ ಹಂಗಾಡೋದು, ಕಾಲ್ ಹಿಂಗಾಡೋದು. ರಮೇಶ್ ಕುಮಾರ್ ಅವರು ಸದನದಲ್ಲಿ ನಿಂತು ಹೇಳಿದ್ದಾರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ನವರು ಬಹಳ ಅನ್ಯಾಯ ಮಾಡಿದ್ದೀವಿ. ರಮೇಶ್ ಕುಮಾರ್ ಅವರು ಹೇಳಿದ್ದು ಸರಿ ಇದೆಯಾ, ಸರಿ ಇಲ್ಲ ಹೇಳಿ. ಇದೇ ಕಾಂಗ್ರೆಸ್ ಅವರು, ಇದೇ ನೆಹರು ಅವರು ಮಹಾರಾಷ್ಟ್ರದಲ್ಲಿ ಹೋಗಿ ಅವರ ವಿರುದ್ಧ ಚುನಾವಣಾ ಪ್ರಚಾರವನ್ನ ಮಾಡಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರನ್ನ ಗೆಲ್ಲಕ್ಕೆ ಬಿಡಬೇಡಿ, ಸೋಲಿಸಿ ಅಂಬೇಡ್ಕರ್ ಅವರಂತ ಅಂತ ಹೇಳಿದಂತ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ಗೆ 6 ಅಡಿ 3 ಅಡಿ ಜಾಗ ಇಲ್ಲ. ಯಾವ ಮಕ ಇಟ್ಕೊಂಡು ಕಾಂಗ್ರೆಸ್ ಅವರು ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಓದ್ತಿರಲ್ಲ, ಯಾವ ಮುಖ ಇಟ್ಕೊಂಡು ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ. ಅವ್ರನ್ನ ಸೋಲ್ಸಿ ಅಂತ ಹೇಳಿದವ್ರು ಕಾಂಗ್ರೆಸ್ಗೆ ಅವಮಾನ ಆಗ್ಬೇಕು. ಅಂಬೇಡ್ಕರ್ ಅವರಿಗೆ ಎಂದೂ ಕೂಡ ಅವರು ಲೀಡರ್ ಅಂತ ಒಪ್ಕೊಂಡ್ಲೇ ಇಲ್ಲ. ಅವ್ರಿಗೆ ಭಾರತ ರತ್ನ ಆಗ್ಲಿ ಪದ್ಮಶ್ರೀ ಏನು ಕೊಡ್ಲೇ ಇಲ್ಲ. ಅವರು ಸ್ವತಃ ಅವರನ್ನ ಯಾವುದೇ ಕಾರಣಕ್ಕೆ ಸಹಿಸಿಕೊಳ್ಳಲಿಕ್ಕೆ ಆಗಿನ ಪ್ರಧಾನಮಂತ್ರಿ ನೆಹರು ಅವರಿಗೆ ಆಗಲಿಲ್ಲ. ಅನೇಕ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋದಾಗ ಅವರನ್ನು ವಿರೋಧ ಮಾಡ್ತಾರೆ ಕಾಂಗ್ರೆಸ್ನವರೆಲ್ಲ. ಆ ಕಾರಣಕ್ಕೆ ಮನನೊಂದು ಇಂಥ ವ್ಯವಸ್ಥೆ ನನಗೆ ಬೇಕಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಸಾಕಿ ಹೊರಗಡೆ ಬರ್ತಾರೆ. ಕರ್ನಾಟಕದಲ್ಲಿ ಇರೋವರೆಗೂ ಸ್ವಲ್ಪ ಸರಿ ಇದ್ರು. ಡೆಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಸೊಟ್ಟಗಾಗ್ಬಿಟ್ಟವರು. ಅದು ವಯಸ್ಸಿನ ಕಾರಣವೋ ಪಾಪ ಅವ್ರ ಹಿಂದ್ಗಡೆ ತೊಗಲು ಬೊಂಬೆ ಅಂತ ನಾಟಕ ಬರೋದು. ಇವ್ರು ನಿಂತ್ಕೊಂಡ್ರೆ ಹಿಂದ್ಗಡೆ ತೊಗಲು ಹಿಂಗ್ ಆಡಿಸಿದ್ರೆ ಆ ಕೈ ಹಂಗಾಡೋದು, ಕಾಲ್ ಹಿಂಗಾಡೋದು. ರಮೇಶ್ ಕುಮಾರ್ ಅವರು ಸದನದಲ್ಲಿ ನಿಂತು ಹೇಳಿದ್ದಾರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ನವರು ಬಹಳ ಅನ್ಯಾಯ ಮಾಡಿದ್ದೀವಿ. ರಮೇಶ್ ಕುಮಾರ್ ಅವರು ಹೇಳಿದ್ದು ಸರಿ ಇದೆಯಾ, ಸರಿ ಇಲ್ಲ ಹೇಳಿ. ಇದೇ ಕಾಂಗ್ರೆಸ್ ಅವರು, ಇದೇ ನೆಹರು ಅವರು ಮಹಾರಾಷ್ಟ್ರದಲ್ಲಿ ಹೋಗಿ ಅವರ ವಿರುದ್ಧ ಚುನಾವಣಾ ಪ್ರಚಾರವನ್ನ ಮಾಡಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರನ್ನ ಗೆಲ್ಲಕ್ಕೆ ಬಿಡಬೇಡಿ, ಸೋಲಿಸಿ ಅಂಬೇಡ್ಕರ್ ಅವರಂತ ಅಂತ ಹೇಳಿದಂತ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ಗೆ 6 ಅಡಿ 3 ಅಡಿ ಜಾಗ ಇಲ್ಲ. ಯಾವ ಮಕ ಇಟ್ಕೊಂಡು ಕಾಂಗ್ರೆಸ್ ಅವರು ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಓದ್ತಿರಲ್ಲ, ಯಾವ ಮುಖ ಇಟ್ಕೊಂಡು ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ. ಅವ್ರನ್ನ ಸೋಲ್ಸಿ ಅಂತ ಹೇಳಿದವ್ರು ಕಾಂಗ್ರೆಸ್ಗೆ ಅವಮಾನ ಆಗ್ಬೇಕು. ಅಂಬೇಡ್ಕರ್ ಅವರಿಗೆ ಎಂದೂ ಕೂಡ ಅವರು ಲೀಡರ್ ಅಂತ ಒಪ್ಕೊಂಡ್ಲೇ ಇಲ್ಲ. ಅವ್ರಿಗೆ ಭಾರತ ರತ್ನ ಆಗ್ಲಿ ಪದ್ಮಶ್ರೀ ಏನು ಕೊಡ್ಲೇ ಇಲ್ಲ. ಅವರು ಸ್ವತಃ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.